ನವೀನ್, ಗುಡ್ ಮಾರ್ನಿಂಗ್ ನವೀನ್. ಏನ್ Good ನವೀನ್, morning, sir. ಇವತ್ತು ಶನಿವಾರ ಬೆಳಗ್ಗೆ ಬೇಗ ಬಂದಿದ್ದೀರಾ? Yes, sir. ಏನ್ ಸಮಾಚಾರ? ಹೌ ಐ ಕ್ಯಾನ್ ಹೆಲ್ಪ್ ಯು? ಎಸ್ ಸರ್, ನನ್ನ ಕಡೆಗೆ ಒಂದು ಬೆಸ್ಟ್ ಕ್ವಶನ್ ಹಿಡ್ಕೊಂಡ್ ಬಂದಿದ್ದೀನಿ ಇವತ್ತು. ಐ ಲೈಕ್ ಕ್ವೆಶ್ಚನ್ಸ್ ಆಲ್ವೇಸ್. Yes, sir. ಗೈಸ್, ಐ ಲೈಕ್ ಕ್ವೆಶ್ಚನ್ಸ್. ಬಿಕಾಸ್ ಇವಾಗ ನವೆ ಡೇಸ್ ವಾಟ್ ಹ್ಯಾಪನಿಂಗ್ ಇಸ್ ಲೈಕ್ ಎವ್ರಿಬಡಿ ಈಸ್ ಆ್ಯಕ್ಚುಲಿ ರಶಿಂಗ್ ಟುವರ್ಡ್ಸ್ ಎ ಗೌರ್ಮೆಂಟ್ ಎಕ್ಸಾಮ್. ಸೊ ನಮ್ಮ ಫ್ರೆಂಡ್ಸು ಆಮೇಲೆ ನನ್ನ ಒಂದು ಕನೆಕ್ಷನ್ದಲ್ಲಿ ಇರ್ತಕ್ಕಂಥವ್ರು ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಿದ್ದಾರೆ. ಅವ್ರದ್ದು ಕ್ವಶನ್ಸ್ ಏನಂದರೆ, ಅವ್ರ ಬಿಹಾಫ್ ಆಫ್ ನಾನು ಮಾತಾಡ್ತಾ ಇದ್ದೀನಿ. ಅವರು 3 ವರ್ಷ ಗೌರ್ಮೆಂಟ್ ಎಕ್ಸಾಮ್ನ ಪ್ರಾಕ್ಟೀಸ್ ಮಾಡಿಕೊಂಡು ಕೊಟ್ಟು ಅಲ್ಲೆಲ್ಲ ಟೈಮ್ ಹಾಳಾಗಿದೆ. ಈಗ ಅವರು MNC ಬರ್ಬೇಕಂತ ಯೋಚನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಆ್ಯಕ್ಚುಲಿ ನಾನೀಗ ಡಾಕ್ಟರ್ ಮಹೇಶ್ ಭಟ್. ನಾನು ಈಗ MNCಸಲ್ಲಿ ನಾನು ಒಂದು 15 ವರ್ಷ ಕೆಲಸ ಮಾಡಿಬಿಟ್ಟು ನಮ್ಮ ಒಂದು ಸೋಷಿಯಲ್ ವೆಲ್ಫೇರ್ ಮಾಡೋಕ್ಕೆ ನಾನು ಧಾರವಾಡಕ್ಕೆ ಬಂದೀಗ 16 ವರ್ಷಗಳ ಅನುಭವದಲ್ಲಿ ಹೇಳ್ತೀನಿ ನೋಡಿ ನವೀನ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಡಿಗ್ರಿ ಮುಗಿಸ್ಬಿಟ್ಟು ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಭ್ರಮೆ. ಮಕ್ಕಳಿಗೆ ನಾವು ಎಷ್ಟು ಹೇಳಿದ್ರು ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಜಾಬ್ ಆಲ್ರೆಡಿ ಆದವರು ಮೊನ್ನೆ ಪೇಪರಲ್ಲಿ ಯಾವುದು ವಿಜಯವಾಣಿಯಲ್ಲಿ ಒಂದೇ ಪೇಪರಲ್ಲಿ 3 ಕಡೆ ಗೌರ್ಮೆಂಟ್ PDO ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದೇ ಪೇಜಲ್ಲಿ ಸರ್ಕಾರಿ ನೌಕರಿದಾರರು 3 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಅರ್ಥ ಏನಂದರೆ, ನಾನು ಹೇಳೋದೇನೆಂದರೆ, ನಮ್ಮ ಮಕ್ಕಳಿಗೆ ನೀವು ಕೇಳಿರೋ ಕ್ವಶನ್ನು, ಡಿಗ್ರಿ ಆದ ನಂತರ ಗೌರ್ಮೆಂಟ್ ಎಕ್ಸಾಮಿಗೋಸ್ಕರ, ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ 1 ವರ್ಷ ಅವರು ವ್ಯತ್ಯೆ ಮಾಡಿದರೆ, 1 ವರ್ಷ ವ್ಯರ್ಥ ಮಾಡಿದರೆ ತುಂಬ ಪೆನಲ್ಟಿ ಕಟ್ಟಬೇಕಾಗತ್ತೆ. ಯಾಕಂದರೆ ಈಗ ಇನ್ಫೋಸಿಸು, ವಿಪ್ರೋ, ಕ್ಯಾಪ್ಜೆಮಿನಿ, ಆಮೇಲೆ ಹನಿವೆಲ್ಲು, ಎನಿ ಮಲ್ಟಿನ್ಯಾಷನಲ್ ಕಂಪನೀಸು, ನೀವು ಡಿಗ್ರಿ ಆದ ತಕ್ಷಣ ಏನಾದರೂ 1 ವರ್ಷ 2 ವರ್ಷ 3 ವರ್ಷ ಗ್ಯಾಪ್ಗಳಾದರೆ ಆ ಗ್ಯಾಪಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಮತ್ತು ರಿಸಿಗ್ನೇಷನ್ ಲೆಟರ್, ಓಕೆ, ಏನಾಗುತ್ತೆ ಎಲ್ಲ ಕೇಳ್ತಾರೆ, ಪ್ರೂಫ್ ಕೇಳ್ತಾರೆ. ಈಗ 1 ವರ್ಷ ಓಕೆ ಗ್ಯಾಪ್ ಆಗಿಬಿಟ್ರೆ ಆ 1 ವರ್ಷಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲಿದೆ, ಓಕೆ, ಮತ್ತು ನೀವು ಸ್ಯಾಲ್ರಿ ತಗೊಂಡಿದ್ರೆ ಪೇ ಸ್ಲಿಪ್ಸ್ ಎಲ್ಲಿದೆ. ಮೊದಲೇನಾಗ್ತಿತ್ತು, ನಾವು ಎಕ್ಸ್ಪೀರಿಯನ್ಸ್ ಲೆಟರ್ ಅಷ್ಟೇ ಕೊಡ್ತಿದ್ವಿ. ಇವಾಗ MNC ಅವ್ರು ಏನು ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟ್ರು ಕೊಡಬೇಕು, ಪೇ ಸ್ಲಿಪ್ಸು ಕೊಡಬೇಕು, ಬ್ಯಾಂಕ್ ಸ್ಟೇಟ್ಮೆಂಟು ಕೊಡಬೇಕು, ಆಮೇಲೆ ಅವರಿಗೆ ಇಷ್ಟು ಸ್ಯಾಲ್ರಿ ಬರ್ತಾ ಇದೆ ಅಂಥೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರೂಫ್ ಮಾಡೋಕ್ಕೆ, ಆಮೇಲೆ ಪೇ ಸ್ಲಿಪ್ಪು, ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಆಮೇಲೆ ರಿಲೀವಿಂಗ್ ಲೆಟರು, ಆಮೇಲೆ ಥರ್ಡ್ ಪಾರ್ಟಿ ವೆರಿಫಿಕೇಷನ್ನು, ಇವೆಲ್ಲ ಇರ್ತವೆ. ಓಕೆ, ನಮ್ಮ ಹುಡುಗರು ಏನು ಅನ್ಕೊಂಡ್ಬಿಟ್ಟಾರೆ, ನಾನು 4 ವರ್ಷ ಟ್ರೈ ಮಾಡೋಣ ಗೌರ್ಮೆಂಟು, ಆಮೇಲೆ 4 ವರ್ಷನೂ ಗೌರ್ಮೆಂಟ್ ಟ್ರೈ ಮಾಡಿ 5ನೇ ವರ್ಷ ನಾನು MNCಗೆ ಹೋಗ್ತೀನಿ ಅನ್ನೋರಿಗೆ ಯು ಆರ್ ಇನ್ ದ ಡೀಪ್ ಟ್ರಬಲ್. ಯಾಕಂದರೆ ನೀವು ಡಿಗ್ರಿ ಮುಗಿಸಿದಾಗ 21 ವರ್ಷ ಇರುತ್ತೆ, ನೀವು 4 ವರ್ಷ ನಿಮ್ಮದು ಸ್ವೀಟ್ ಟೈಮ್ ತೊಗೊಂಡ್ಬಿಟ್ಟಿರ್ತೀರ ಗೌರ್ಮೆಂಟಿಗೆ, ನಿಮಗೆ 25 ವರ್ಷ ಆಗಿರುತ್ತೆ ವಯಸ್ಸು. ಅವಾಗ ಏನಾಗ್ಬಿಡುತ್ತೆ, 25ನೇ ವಯಸ್ಸಿಗೆ 4 ವರ್ಷ ನೀವು ಬ್ಲ್ಯಾಂಕ್ ಇರ್ತೀರ, ರೆಸ್ಯೂಮ್ನಲ್ಲಿ ಏನೂ ಇರೋದಿಲ್ಲ. ಅವಾಗ ಏನಾಗ್ಬಿಡ್ತದೆ, ಅವರು ಅಪಾಯಿಂಟ್ಮೆಂಟ್ ಲೆಟರ್ ಕೇಳ್ತಾರೆ, ನೀವು ಫೇಕ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀರಾ, ಫೇಕ್ ಅಪಾಯಿಂಟ್ಮೆಂಟ್ ಲೆಟರ್ ಓಕೆ ಆಗ್ತದೆ, ಪೇ ಸ್ಲಿಪ್ಸ್ ಫೇಕ್ ಕೊಡ್ತೀರಾ, ಓಕೆ ಆಗುತ್ತೆ. ಆದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲಿಂದ ಕೊಡ್ತೀರಾ, IT ರಿಟರ್ನ್ ಎಲ್ಲಿಂದ ಕೊಡ್ತೀರಾ, ಫಾರಮ್ 16 ಎಲ್ಲಿಂದ ಕೊಡ್ತೀರಾ, ಇದೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ನವೀನ್. ತುಂಬ ಜನ ನೋಡಿ. ಈಗ 6ನೇ ಸೆಮ್ ಇರೋರಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಇವಾಗ 6ನೇ ಸೆಮಿಸ್ಟರ್ ಇರೋರಿಗೆ ನಾನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಈಗ ಎಕ್ಸಾಮ್ ನಡೀತಾ ಇದೆ, ನಿಮ್ಮದು ಜೂನ್ 10ರಿಂದ ಶುರುವಾಗ್ತಾ ಇದೆ. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಿಮ್ಮ ಸ್ಕಿಲ್ಲನ್ನು ಅಪ್ಗ್ರೇಡ್ ಮಾಡ್ಕೊರಿ. ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಆಪೋಸಿಟ್ ಟು ಕರಿಷ್ಮಾ ರೆಸಿಡೆನ್ಸಿ, ಟೋನ್ ಲಾಕ, ಧಾರವಾಡ, ಮತ್ತು ನಮ್ಮ ಬ್ರಾಂಚ್ ಗಾಂಧಿನಗರದಲ್ಲಿ ಸಹ ಇದೆ. ಓಕೆ, ನಾವೇನು ಮಾಡಿದ್ದೀವಿ, ಒಂದು ಕ್ಯಾಟ್ಫೆಸ್ಟ್ ಕಾರ್ಪೊರೇಟ್ ಅಂತ ಮಾಡಿದ್ದೀವಿ. ಅದರಲ್ಲಿ ಏನಿದೆ, ಬೆಳಗ್ಗೆ 8:30ಯಿಂದ 1:30ವರೆಗೂ ನಿಮಗೆ ಗೌರ್ಮೆಂಟ್ ನೌಕರಿ ಅಂದರೆ IBPS, KS, IAS, UPS ತರಬೇತಿ ನಡೆಸ್ತೀವಿ. ಆಮೇಲೆ 8:30ಯಿಂದ 1:30ವರೆಗೂ ನಿಮಗೆ ಗೌರ್ಮೆಂಟ್ ಜಾಬ್ ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ 2:30ಯಿಂದ ಸಾಯಂಕಾಲ 6:30ವರೆಗೂ ನಾವು ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂದರೆ ಲೈಕ್ ಅಡ್ವಾನ್ಸ್ಡ್ ಎಕ್ಸೆಲ್ಲು, ಬೇಸಿಕ್ ಕಂಪ್ಯೂಟರು, ಸ್ಪೋಕನ್ ಇಂಗ್ಲೀಷು, ಟ್ಯಾಲಿ, SAP ತರಬೇತಿ ಕೊಟ್ಟು ಒಂದು ಕಡೆ ಬೆಳಗ್ಗೆ ನಿಮಗೆ ಗೌರ್ಮೆಂಟ್ ನೌಕರಿಗೆ ರೆಡಿ ಮಾಡ್ತೀವಿ, ಮಧ್ಯಾಹ್ನ ಆದಮೇಲೆ ಮಲ್ಟಿನ್ಯಾಷನಲ್ ಕಂಪ್ನಿಗೆ ರೆಡಿ ಮಾಡ್ತೀವಿ. ಈ 2 ಕಾಂಬಿನೇಷನ್ನಲ್ಲಿ ನೀವು ರೆಡಿ ಆಗಿದ್ರೆ 3 ತಿಂಗಳು ಆದಮೇಲೆ ಸರ್ಕಾರಿ ನೌಕರಿ ಅಂತೂ ನಾವು ಗೌರ್ಮೆಂಟ್ ಗ್ಯಾರಂಟಿ ಕೊಡೋದು ನಮ್ಮ ಕೈಯಲ್ಲಿಲ್ಲ. ಓಕೆ, ಆದರೆ MNC ಕಂಪ್ನಿ, ಪ್ರೈವೇಟ್ ಕಂಪ್ನೀಸಲ್ಲಿ 100% ನಾವು ನಿಮಗೆ ಜಾಬ್ ಅಸಿಸ್ಟೆನ್ಸ್ ಕೊಡ್ತೀವಿ.
ಮತ್ತು ನಾವು ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡ ಅಂತ ನೀವು ಗೂಗಲಲ್ಲಿ ಹೊಡೆದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ರಿವ್ಯೂಸ್ ಹೆಂಗಿದೆ. ಒಂದನೇದು. ಎರಡನೇದು ಮ್ಯಾಡ್ ಮಹೇಶ್ ಮೋಟಿವೇಶನ್ ಅಂತ ಯೂಟ್ಯೂಬ್ಗೆ ಹೋಗ್ರಿ, ಅಲ್ಲಿ ಸುಮಾರು ವೀಡಿಯೋಸ್ ಇದ್ದಾವೆ, ನಮ್ಮ ಹುಡುಗರು ಪ್ಲೇಸ್ಮೆಂಟ್ ಆಗಿರೋ ಸಂಗತಿಗಳಿದ್ದಾವೆ. ಇದನ್ನು ನೋಡಿ. ನಾನು ಬಿಸ್ನೆಸ್ ಕಮರ್ಷಿಯಲ್ ಪರ್ಪಸಾಗಿ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಓಕೆ, ನಮ್ಮ ನವೀನ್ ಅವರು ಈ ಪ್ರಶ್ನೆ ಕೇಳಿದ್ದಕ್ಕೆ, ಯಾಕಂದರೆ ನವೀನ್ ಅವರೇ ಒನ್ ಆಫ್ ದ ವಿಕ್ಟಿಮ್ ಆಫ್ ದಟ್. ಹಿ ಈಸ್ ಅ ಬಿ ಇಂಜಿನಿಯರ್ ಇನ್ BVB. ನಾನು ಹೇಳೋಕ್ಕಿಂತ ಅವರು ಒಂದು ರೋಡ್ ಮ್ಯಾಪ್ ಕೇಳ್ಕೊಳ್ಳಿ ಹೆಂಗಿದೆ ಅಂತ. ಅವ್ರಿಗೆ ಹೆಂಗೆ ಇನ್ಫೋಸಿಸ್ ಎಲ್ಲ ಆಯಿತು, ಅವ್ರು ಮತ್ತು ಈ ಖುಷಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರಿಗೂ ಅವೇರ್ನೆಸ್ ಕೊಡೋದು ನಮ್ಮ ಕರ್ತವ್ಯ, ಕರೆಕ್ಟ್ ತಿಳ್ಕೊಳ್ಳೋದು ನಿಮ್ಮ ಕರ್ತವ್ಯ. ಆಮೇಲೆ ನಮಗೆ ನಿಮ್ಮ ಅನುಭವ ಏನಿದೆ? ನೀವು BA ಮಾಡಿದ್ರಿ. ನನಗೆ ಸುಮಾರು ಈಗ 1.5 ತಿಂಗಳಿಂದ ಟಚಲ್ಲಿ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಇನ್ಫೋಸಿಸ್ ಅಲ್ಲಿ ಆಯ್ತು. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯುವರ್ ಫೇಸ್. ಯಾಕಂದರೆ ನವೀನ್ ಸರ್ದು ಮದುವೆ ಆಗಿದೆ, 2 ಮಕ್ಕಳಿದ್ರು, ತುಂಬ ಒದ್ದಾಡ್ತಾ ಇದ್ರು. ಯಾಕಂದರೆ ಅವರು 3-4 ವರ್ಷ BE ಮೆಕ್ಯಾನಿಕಲ್ ಆದಮೇಲೆ ಡೆಲ್ಲಿಗೆ ಹೋದರು. ಓಕೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಮಾಡೋಕ್ಕೆ. ಕೊರೋನಾದಿಂದ ಪ್ರಾಬ್ಲಮ್ ಆಗಿ ಅವರು UPSC ಎಕ್ಸಾಮ್ ಬರೆದ್ರು. ನಾನು ಹೇಳೋಕ್ಕಿಂತ ಅವ್ರು ಹೇಳ್ತಾರೆ. ಓಕೆ, ನಿಮ್ಮ ಅನುಭವ ಏನು? ನೀವೇನು ಗೈಡ್ ಮಾಡ್ತೀರಾ ಈಗ? ಓಕೆ, ಫ್ರೆಶ್ ಗ್ರಾಜುಯೇಟ್ಸಿಗೆ ಈಗ ನೀವಂತೂ ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, 4-5 ವರ್ಷ ಗ್ಯಾಪ್ ಆಗಿ ಟಕ್ ಅಂತ ಅದೊಂದು ನಮ್ಮ LCC ಧಾರವಾಡದಿಂದ ನೀವು ಪ್ಲೇಸ್ಮೆಂಟ್ ಆಯಿತು. ನೀವೇನು ಹೇಳಿ, ನಿಮ್ಮಂಗೆ ಕೆಲವರು ಭಾಳ ಜನ ಇದ್ದಾರೆ, ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಓಕೆ, ಸೊ ಫಸ್ಟ್ ಆಫ್ ಆಲ್ I will actually thank LCC Dharwad, and also I will thank the founder and MD of LCC Dharwad, Mahesh Bhatt sir, because when I came here, ನಾವು ಒಂದು ರೀತಿ ಹೆಂಗಿದ್ದೆ ಅಂತಂದ್ರೆ ರಾ ಮಟೀರಿಯಲ್ ಇದ್ದಂಗಿದ್ದೆ. ಬಿಕಾಸ್ ನಾನು ಮಾಡಿದ ಪ್ರಿಪ್ರೇಷನ್ ಎಲ್ಲ ಇಟ್ ಈಸ್ ಆಲ್ ರಿಲೇಟೆಡ್ ಟು UPSC ಆ್ಯಂಡ್ KAS. ಸೊ ನನ್ನ ಇಂಜಿನಿಯರಿಂಗ್ 2016ರಲ್ಲಿ ಮುಗಿದ ನಂತರ ನಾನು ಐ ಸ್ಟ್ರೇಟ್ ಅವೇ ಡೆಲ್ಲಿಗೆ ಹೋದೆ, ಆ್ಯಂಡ್ ಐ ಹ್ಯಾವ್ ಡನ್ UPSC ಪ್ರಿಪ್ರೇಷನ್ ಆ್ಯಂಡ್ KS ಪ್ರಿಪ್ರೇಷನ್. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಾಟ್ ಹ್ಯಾಪಂಡ್ ಇಸ್ ಲೈಕ್ 3 to 4 ಅಟೆಂಪ್ಟ್ಸ್ ಕೊಟ್ಟೆ. ಅಷ್ಟನ್ನೋದರಲ್ಲೇ ಆ್ಯಕ್ಚುಲಿ ನಾವು ಕರೋನಾ ಅನ್ನೋ ಮಹಾಮಾರಿಗೆ ಸಿಕ್ಕಿ ಏನಾಯ್ತು ಅಂತಂತಂದರೆ ನಂದು ಒಂದು ಜೋಲ್ಟ ಬಿದ್ದಂಗೆ ಆಯಿತು. ಒಂದು ರೀತಿ ಏನಂತಂದರೆ ಅದು ಮುಂದೆ ಏನು ಮಾಡಬೇಕಂತ ಮಾರ್ಗ ಗೊತ್ತಿಲ್ಲಾರ್ದೆ ನಾನು ಈಗ ಬ್ಲೈಂಡ್ ಆಗಿಬಿಟ್ಟೆ. ಆಫ್ಟರ್ ದಟ್ ಏನಂತಂತಂದ್ರೆ ನಾನು ಟೀಚಿಂಗು ಇದು ಮಾಡ್ಕೊತ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅವಾಗ ನನಗೆ ಇದು ಅರಿವು ಮೂಡಿದ್ದೇನೆಂದರೆ, ಸೊ ವೈ ಕಾಂಟ್ ಐ ಸ್ಟಾರ್ಟ್ ಮೈ ಟೆಕ್ನಿಕಲ್ ಕರಿಯರ್. ಸೊ ಅವಾಗ ಕರಿಯರ್ ಸೆಟ್ ಮಾಡ್ಕೊಂಡು ಡಿಸೈಡ್ ಮಾಡಿದಾಗ ಲಾಟ್ ಆಫ್ ರಿಸರ್ಚ್ ಮಾಡಿದೆ. ಐ ಗಾಟ್ ಟು ನೋ ದ್ಯಾಟ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ನಾರ್ತ್ ಕರ್ನಾಟಕ, ದಟ್ ಇಸ್ ನಥಿಂಗ್ ಬಟ್ LCC ಧಾರವಾಡ ಅಂತ ಗೊತ್ತಾಯ್ತು ನನಗೆ. ಸೊ ಐ ಜಸ್ಟ್ ಜಾಯಿನ್ ದ LCC ಧಾರವಾಡ, and I learnt my favorite subject that is related to mechanical. ಸೊ ಸೇಮ್ ಅದೇ ಲೈನಲ್ಲಿ ಬರ್ತಕ್ಕಂಥ SAP ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸನ್ನು ತೊಗೊಂಡು ನಾನು ಮುಗಿಸಿದೆ. ಅದ್ರ ಮೇಲ್ಗಡೆ ಜಾಬ್ ಅಪರ್ಚುನಿಟೀಸ್ಗೆಲ್ಲ ಟ್ರೈ ಮಾಡಿದೆ. ಬಟ್ ಅವಾಗ ನನಗೆ ಗೊತ್ತಾಯಿತು ಇನ್ನೂ ಸ್ವಲ್ಪ ನನ್ನ ಕೋರ್ಸ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಐ ವಿಲ್ ಗೆಟ್ ಮಚ್ ಬೆಟರ್ ಜಾಬ್ ಅಂತ. ದೆನ್ ಐ ಡಿಸೈಡೆಡ್ ಟು ಪರ್ಸ್ಯೂ ದ SAP FICO, ಫೈನಾನ್ಷಿಯಲ್ ಆ್ಯಂಡ್ ಕಂಟ್ರೋಲಿಂಗ್ ಅಟ್ LCC ಧಾರವಾಡ. ಆ್ಯಂಡ್ ಮಹೇಶ್ ಸರು ಆ್ಯಂಡ್ ಬದ್ರಿನಾಥ್ ಸರ್ ಆಗಿರ್ಬೋದು, ಆಮೇಲೆ ಶಿವರಾಜ್ ಸರ್ ಆಗಿರ್ಬೋದು, ಆಮೇಲೆ ಈವನ್ ಬಸವರಾಜ್ ಚಕ್ರಸಾಲಿ ಆಗಿರ್ಬೋದು, ಸಾಕಷ್ಟು ನನಗೆ ಅವರು ಮಾರ್ಗದರ್ಶನ ನೀಡಿದರು. ಅದರೊಂದಿಗೆ ನಾನೇನು ಮಾಡಿದ್ದೆ ಅಂತಂದರೆ ಆ ಕೋರ್ಸ್ನೆಲ್ಲ ಮುಗಿಸಿದೆ. ಐ ಗಾಟ್ ಟು ನೋ ದಟ್ ವಾಟ್ ಇಸ್ ದ ಎಸೆನ್ಸ್ ಆಫ್ ದ SAP. ಸೊ ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೋಬೇಕು ಏನಂತಂದ್ರೆ ದ ಹೋಲ್ ವರ್ಲ್ಡ್ ಈಸ್ ರನ್ನಿಂಗ್ ಟುವರ್ಡ್ಸ್ ದ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಟ್ ಟುಡೇ ಏನಾಗಿದೆ ಅಂತಂದ್ರೆ ನೀವು SAP ಕಲ್ತ್ರೆ ಅಂತಂದರೆ AI ಇನ್ನೂ SAPಗೆ ಬಂದಿಲ್ಲ, ಇನ್ನೂ ಟೈಮ್ ಇದೆ. ನೀವು SAP ಮಾಡಿದರೂ ನಡೀತೈತಿ, SAPದಲ್ಲಿ ಕರಿಯರ್ ಇದೆ. ಬಿಕಾಸ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ 4 lakhs ಕಂಪ್ನೀಸ್ ಆರ್ ಯೂಸಿಂಗ್ SAP. ಓಕೆ, ಆ 4 ಲಕ್ಷದಲ್ಲಿ ನಿಮಗೆ ಬೇಕಾಗಿರೋದು ಒಂದೇ ಒಂದು ಕಂಪ್ನಿ. ಅದೇ ಒಂದು ಮೋಟಿವೇಶನ್ ನಾನು ಇಟ್ಕೊಂಡು SAP ಮುಗಿಸ್ಕೊಂಡೆ. ಆ್ಯಂಡ್ ಸರ್ ಮಾರ್ಗದರ್ಶನದೊಂದಿಗೆ ನಾನು SAP ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಜಾಬ್ಸಿಗೆ ಅಪ್ಲೈ ಮಾಡ್ತಾ ಬಂದೆ. ದೆನ್ ಐ ಫೈನಲಿ ಗಾಟ್ ದ ಜಾಬ್ ದ್ಯಾಟ್ ಈಸ್ ನಥಿಂಗ್ ಬಟ್ Infosys, my dream company and my dream job it is. ಸೊ ಇನ್ಫೋಸಿಸ್ನಲ್ಲಿ ಪ್ಲೇಸ್ ಆದೆ. ನಾವು ಐ ಆಮ್ ಆ್ಯಕ್ಚುಲಿ ಪ್ರೊಸೆಸ್ ಸ್ಪೆಸಿಸ್ಟ್ ಆಗಿ ಜಾಯ್ನ್ ಆಗಿದ್ದೇನೆ. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಮೈ ಸ್ಮಾಲ್ ಸ್ಟೋರಿ, ಬಟ್ ಇಟ್ ಮೇಕ್ಸ್ ಅ ವೆರಿ ಡಿಫ್ರೆನ್ಸ್ ಬಿಕಾಸ್ ಐ ಹ್ಯಾಡ್ ಅ ಲಾಟ್ ಆಫ್ ಸೆಟ್ ಬ್ಯಾಕ್ಸ್ ಇನ್ ಮೈ ಲೈಫ್. ಸೊ ಸಾಕಷ್ಟು ಎಕ್ಸಾಮ್ಸ್ ಬರೆದೆ, ಅಲ್ಲಿ ಬಿದ್ದೆ, ಮತ್ತೆ ಎದ್ದೇಳೋದಕ್ಕೆ ನಾನು ಟೀಚಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಟೀಚಿಂಗ್ನೇ ನನ್ನ ಉಪಜೀವನವಾಗಿ ಅದನ್ನು ನನ್ನ ರೂಢಿಗತ ಮಾಡ್ಕೊಂಡಿದ್ದೆ. ಬಟ್ ಆ ಟೈಮ್ನಲ್ಲಿ ಕೈ ಹಿಡಿದಿದ್ದೆ ನನಗೆ LCC ಧಾರವಾಡ. ಸೊ ಹಾಗಾಗಿ ನನಗೆ LCC ಧಾರವಾಡ ಅಂತಂದ್ರೆ ನಾನು ಯಾವಾಗಲೂ ಅದಕ್ಕೆ ಋಣಿಯಾಗಿರ್ತೀನಿ ಅಂತ ನಾನು ಈ ಮೂಲಕ ಹೇಳ್ಬೋದು. ಆ್ಯಂಡ್ ಎಸ್, ಫಾರ್ ಯಂಗ್ಸ್ಟರ್ಸ್, ಸೊ ಐ ವಿಲ್ ಡೆಫಿನೆಟ್ಲಿ ಸೇ ಯು ದ್ಯಾಟ್ ಪ್ಲೀಸ್ ಕೈಂಡ್ಲಿ ಡೂ ದ SAP.
FICO. If you are very much good at, you can do the ABAP. But ನೀವು ಅದನ್ನು ಬಿಟ್ಟು ಬೇರೆ ಏನೋ ಮಾಡಕ್ಕೆ ಹೋಗ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದಕ್ಕಿಂತ ಡೂ ದ SAP and come to LCC Dharwad and you can avail a best teaching faculty and a best course and a best into training, and at the end of the day you will get a complete guidance till your job. So that is what I can say, sir, actually. ವಂಡರ್ಫುಲ್ Yes, ನವೀನ್. yes. ಆಕ್ಚುಲಿ ಗ್ರೇಟ್. ಆಕ್ಚುಲಿ ನೋಡಿ, ಎಲ್ಲರಿಗೂ ಒಂದು ಸಿಗ್ನಲ್ ಅಲ್ಲಿ ರೆಡ್ ಸಿಗ್ನಲ್ ಬರುತ್ತೆ, ಗಾಡಿ ನಿಲ್ಲಿಸ್ತೀವಿ, ಹೌದು ಸರ್. ಆಮೇಲೆ ನಾವು ಎಕ್ಸಲೆಂಟ್ ಜೋರಾಗಿ ಕೊಡಬೇಕಾಗುತ್ತೆ. ಸೊ ನಾನು ಫಸ್ಟ್ ಟೈಮ್ ನವೀನಿಗೆ ಮಾತಾಡಿದಾಗ ಅವ್ರು ಹೇಳಿದರು, ಇಲ್ಲ ಸರ್ ತುಂಬಾ ಟೈಮ್ ವೇಸ್ಟ್ ಆಗಿದೆ, ನಾನು BE ಆದ ತಕ್ಷಣ ಡೆಲ್ಲಿಗೆ ಹೋದೆ, ಕೋಚಿಂಗ್ ತೊಗೊಂಡೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆದೆ. ಫೈನ್ ನವೀನ್. ಆದರೆ ನವೀನ್ದು ಲಕ್ಕಿ ಇತ್ತು, 4-5 ವರ್ಷ ಗ್ಯಾಪ್ ಇದ್ದಾಗ ಸಮ್ಮು ಡಾಕ್ಯುಮೆಂಟೇಶನ್ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಡಾಕ್ಯುಮೆಂಟೇಶನ್ ಅಪ್ಗ್ರೇಡ್ ಮಾಡ್ಬೇಕು ನೀವು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳ್ತಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಕೇಳ್ತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ, IT ರಿಟರ್ನ್ ಕೇಳ್ತಾರೆ. ಸೊ ಇಷ್ಟನ್ನೆಲ್ಲ ಕೇಳಿ ನೀವು ಎಲ್ಲದನ್ನು ನಾನು ಫೇಕ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಧೈರ್ಯ ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಡಿಗ್ರಿ ಮುಗಿದ್ಮೇಲೆ ಪ್ರತಿ ಒಂದು ವರ್ಷನೂ ಇಂಪಾರ್ಟೆಂಟು. ನೀವು ಆಮೇಲೆ ಡೂಪ್ಲಿಕೇಟ್ ಎಕ್ಸ್ಪೀರಿಯನ್ಸ್ ಲೆಟರ್ ತಗೋಬೋದು, ಡೂಪ್ಲಿಕೇಟ್ ಪೇ ಸ್ಲಿಪ್ ತಗೋಬೋದು, ಆದರೆ ಡೂಪ್ಲಿಕೇಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳಕ್ಕಾಗಲ್ಲ. ನಿಜ ಸರ್. ಮೊದಲೆಲ್ಲ ಬರೀ ನಮ್ಗೆ ಏನು ಹೇಳ್ತಿದ್ರು, ಪೇ ಸ್ಲಿಪ್ ಇದ್ರೆ ಸಾಕು ಅಂತಿದ್ರು. ಈಗ ಪ್ರೂಫ್ ಕೇಳ್ತಾ ಇದ್ದಾರೆ. Even bank statement. ಸ್ಯಾಲರಿಯಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿರೋ ಪ್ರೂಫ್ ಇದ್ರೆ ಮಾತ್ರ ನಿಮ್ಮದು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ, ಇಲ್ಲಾಂದರೆ ಕೌಂಟ್ ಆಗಲ್ಲ. ಸೊ ನಾನು ಹೇಳೋದೇನೆಂದರೆ 6th ಸೆಮಿಸ್ಟರ್ ಇರೋ ಹುಡುಗರಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ, ಮತ್ತು ಗೌರ್ಮೆಂಟ್ ನೌಕರಿಗೆ ಹಿಂದೆ ಬಿದ್ದುಬಿಟ್ಟು 4-5 ವರ್ಷ ಟೈಮ್ ವೇಸ್ಟ್ ಮಾಡಿದವರಿಗೂ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ಹೇಳ್ತೀರಾ ನವೀನ್? They have to come fast and they have to learn, right? Absolutely, sir. Last, finally, I can say one thing, that is, ನೀವು ಗೌರ್ಮೆಂಟ್ ಅಸ್ಪೈರ್ ಮಾಡ್ತೀರಾ ಅಂತಂತಂದ್ರೆ ಐ ಡೆಫಿನೆಟ್ಲಿ ಗಿವ್ ಆ್ಯಕ್ಚುಲಿ ಏನಪ್ಪ ಅಂತಂತಂದ್ರೆ ಮಾಡ್ರಿ ಅಂತಲೇ ಹೇಳ್ತೇನೆ. ಬಿಕಾಸ್ ಐ ಆಮ್ ಆಲ್ಸೋ ಕೇಮ್ ಫ್ರಮ್ ದ UPSC ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್. ಸೊ ಮಾಡ್ರಿ, ಬ್ಯಾಡ ಅನ್ನಲ್ಲ. ಅದ್ರ ಜೊತೆಗೆ ಸೊ ಪ್ಲೀಸ್ ಬಿ ಪ್ರಿಪೇರ್ ಆನ್ ಅ ಪ್ಲಾನ್ B. ದಟ್ ಇಸ್ ನಥಿಂಗ್ ಬಟ್ ನವೀನ್, ನಾವು ಅದಕ್ಕೆ ಎರಡು ನಾವು ಹೇಳಿದ್ವಿ, ಜೂನ್ ತಿಂಗಳಲ್ಲಿ, ಬರೋ ಜೂನ್ಗೆ ನಾವು ಅಡ್ಮಿಷನ್ಸ್ ಓಪನ್ ಆಗ್ತಾ ಇದೆ. Yes. 8:30 ಇಂದ 1:30 ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ಕೊಡ್ತೀವಿ. Yes. ಅದು ಸಪ್ರೇಟ್ ಟೀಮ್ ಇರುತ್ತೆ, ಎಕ್ಸ್ಪರ್ಟ್ಸ್ ಬರ್ತಾರೆ. GKಗೆ ಸಪ್ರೇಟ್ ಎಕ್ಸ್ಪರ್ಟು, ಆಪ್ಟಿಟ್ಯೂಡ್ ರೀಸನಿಂಗಿಗೆ ಸಪ್ರೇಟ್ ಎಕ್ಸ್ಪರ್ಟು, Okay. ಆಮೇಲೆ ಇಂಗ್ಲೀಷಿಗೆ. ಈಗ ಇವೆಲ್ಲ ನೀವು ಕಾಂಪಿಟೇಟಿವ್ ಬರೆಯೋದು ತಪ್ಪಂತ ಹೇಳ್ತಾ ಇಲ್ಲ, Yes. ಅದನ್ನೇ ಜೋತ್ ಬಿಟ್ಕೋಬೇಡಿ. ನಿಜ ಸರ್. 8:30 ಇಂದ 1:30ವರೆಗೂ ನಾವು ಕಾಂಪಿಟೇಟಿವ್ ಕೋಚಿಂಗ್ ಕೊಡ್ತೀವಿ. 2:30 ಇಂದ 6:30ವರೆಗೂ MNC ಟ್ರೈನಿಂಗ್ ಕೊಡ್ತೀವಿ. ಸರ್ಕಾರಿ ನೌಕರಿನೂ ಎಕ್ಸಾಮ್ ಬರೀರಿ, ಆದರೆ ಪ್ರೈವೇಟ್ ಜಾಬ್ ಮಾತ್ರ ಲಾಜಿಕ್ ಕಂಪ್ಯೂಟರ್ ಸೆಂಟರಿಂದ ನಾವು ಗ್ಯಾರಂಟಿ ಜಾಬ್ ನಿಮಗೆ ಅಸಿಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನು ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇದೊಂದು ರೀತಿ ಫ್ರಮ್ ಮಂಡೇ, Yeah. ಸೋಮವಾರ ನೀವು ಜಾಯ್ನ್ ಆಗಿ Yes, ಈ sir. ಬ್ರಿಲಿಯಂಟ್ ವಿಡಿಯೋದೊಂದಿಗೆ ಇವತ್ತು ಸೈನ್ ಆಫ್ ಟು ನವೀನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.